ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮದ್ಯದ ಅಮಲಿನಲ್ಲಿ ಅತಿವೇಗ, ಶಿಡ್ಲಘಟ್ಟದಲ್ಲಿ ಭೀಕರ ಅಪಘಾತ. ಕಾರು ಬೈಕ್ ಮುಖಾಮುಖಿ ಡಿಕ್ಕಿ, ಇಬ್ಬರ ಕಾಲು ಮುರಿತ, ಮತ್ತಿಬ್ಬರಿಗೆ ಗಾಯ. ಅಪಘಾತ ಮಾಡಿ ಪರಾರಿಯಾಗಲು ಯತ್ನಿಸಿದ ಚಾಲಕನನ್ನ ಹಿಡಿದು ಪೊಲೀಸರಿಗೊಪ್ಪಿಸಿದ ಸಾರ್ವಜನಿಕರು. ನಮಸ್ಕಾರ, ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಕುಡಿದ ಮತ್ತಿನಲ್ಲಿ ಅತಿ ವೇಗವಾಗಿ ಕಾರು ಚಲಾಯಿಸಿದ ಚಾಲಕನೊಬ್ಬ ರಸ್ತೆಯಲ್ಲಿ ಹೋಗುತ್ತಿದ್ದ ದ್ವಿಚಕ್ರ ವಾಹನಗಳಿಗೆ ಡಿಕ್ಕಿ ಹೊಡೆದ ಭೀಕರ ಘಟನೆ ಶಿಡ್ಲಘಟ್ಟ ತಾಲೂಕಿನ ಮಲ್ಲಹಳ್ಳಿ ಸಮೀಪ ನಡೆದಿದೆ. ಈ ಅಪಘಾತದಲ್ಲಿ 4 ಗಾಯಗೊಂಡಿದ್ದು, ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಶಿಡ್ಲಘಟ್ಟ ತಾಲೂಕಿನ ಮಲ್ಲಹಳ್ಳಿ ಗ್ರಾಮದ ಬಳಿ ಶನಿವಾರ ಸಂಜೆ ಸಾವಿನ ಸವಾರಿಯೊಂದು ನಡೆದಿದೆ. ಶಿಡ್ಲಘಟ್ಟ ಕಡೆಯಿಂದ ಅತಿ ವೇಗವಾಗಿ ಬಂದ ಕಾರು ದಿಬ್ಬೂರಳ್ಳಿ ರಸ್ತೆಯಿಂದ ಬರುತ್ತಿದ್ದ 2 ದ್ವಿಚಕ್ರ ವಾಹನಗಳಿಗೆ ಮುಖಾಮುಖಿ ಡಿಕ್ಕಿ ಹೊಡೆದಿದೆ. ಅಪಘಾತದ ರಭಸಕ್ಕೆ ಬೈಕ್ ಸವಾರರು ರಸ್ತೆಗೆ ಎಸೆಯಲ್ಪಟ್ಟಿದ್ದಾರೆ. ಈ ಭೀಕರ ಅಪಘಾತದಲ್ಲಿ ಚಿಕ್ಕತೇಕಹಳ್ಳಿ ಗ್ರಾಮದ ಎನ್. ಅಶೋಕ್ ಮತ್ತು ಅನಿಲ್ ಎಂಬುವವರ ಕಾಲು ಮುರಿದು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇವರ ಜೊತೆಯಲ್ಲಿದ್ದ ಶಶಿಕುಮಾರ್ ಮತ್ತು ಅನಿಲ್ ಕುಮಾರ್ ಎಂಬುವವರಿಗೂ ಸಣ್ಣ ಪುಟ್ಟ ಗಾಯಗಳಾಗಿವೆ. ತಕ್ಷಣವೇ ಸ್ಥಳೀಯರು ಗಾಯಾಳುಗಳನ್ನು ಶಿಡ್ಲಘಟ್ಟ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಅಪಘಾತಕ್ಕೆ ಮುಖ್ಯ ಕಾರಣ ಚಾಲಕನ ಬೇಜವಾಬ್ದಾರಿ. ಗೊರಮಡಗು ಗ್ರಾಮದ ಬಾಬು ಎಂಬ ಚಾಲಕ ಮದ್ಯಪಾನ ಮಾಡಿ ಅತಿ ವೇಗವಾಗಿ ಕಾರು ಚಲಾಯಿಸಿದ್ದಾನೆ. ಮೊದಲ ಅಪಘಾತ ಸಂಭವಿಸಿದ ಬಳಿಕ ಅಲ್ಲಿಂದ ಪರಾರಿಯಾಗಲು ಯತ್ನಿಸಿದ ಈತ ಮುಂದುವರೆದು ಇನ್ನೊಂದು ದ್ವಿಚಕ್ರ ವಾಹನಕ್ಕೂ ಡಿಕ್ಕಿ ಹೊಡೆದಿದ್ದಾನೆ. ಚಾಲಕ ತಪ್ಪಿಸಿಕೊಳ್ಳಲು ಯತ್ನಿಸುತ್ತಿದ್ದಂತೆ ಎಚ್ಚೆತ್ತ ಸ್ಥಳೀಯರು ತಕ್ಷಣವೇ ಕಾರನ್ನು ಅಡ್ಡಗಟ್ಟಿ ಚಾಲಕ ಬಾಬುನನ್ನು ಹಿಡಿದು 112 ತುರ್ತು ಸೇವೆಗೆ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸರು ಆರೋಪಿಯನ್ನು ವಶಕ್ಕೆ ಪಡೆದಿದ್ದಾರೆ. ಸದ್ಯ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಮದ್ಯಪಾನ ಮಾಡಿ ವಾಹನ ಚಲಾಯಿಸುವವರ ಅಟ್ಟಹಾಸಕ್ಕೆ ಅಮಾಯಕರು ಬಲಿಯಾಗುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ಅಂಬಾನಿ ನ್ಯೂಸ್ ಟಿವಿ. ಗಾಡಿ ಆತಕ್ಕೆ ನಾನು 2 ವೀಲರ್ ನಮ್ಗೆ ಇದು ಮಾಡಿದಾರೆ. ಕಾರ್ ನೀನು ಹಾಕೊಂಡು ಹೋಗ್ಬೇಡಪ್ಪ. ಸ್ಟೇಷನ್ಗೆ ಹಾಕ್ಸಿ. ಅವ್ರು ಹಾಕೊಂಡು ಆಗಲ್ಲ, ನೀವು ಸ್ಟೇಷನ್ಗೆ ಹಾಕಿ ವಿಡಿಯೋಗಳು ಅವ್ರು ಹಾಕೊಂಡು ಆಮೇಲೆ ನಿನ್ ತೊಂದರೆ ಏನಿದೆ ಹೇಳ್ಕೋಬೇಕು. ಸಡನ್ ಆಗಿ ನೀನ್ ಗುದ್ಕೊಂಡು ಹೊಂಟೋಗ್ಬಿಟ್ರೆ ಅಕಸ್ಮಾತ್ತಾಗಿ ಅವ್ರಿಗೆ ಹೆಂಗ್ ಗೊತ್ತಾಗಲ್ಲ. ಯಾವಾಗಲ ವಾಹನ ಯಾವಾಗ್ಲಾನ ಆಕ್ಸಿಡೆಂಟ್ ಆಗಲಿ ಎಲ್ಲಿದೆಯೋ ಅಲ್ಲೇ ಪಕ್ಕದಲ್ಲಿ ನಿಲ್ಸಿಬಿಟ್ಟು ಅವ್ರಿಗೇನು ಉಪಚಾರ ಕೊಡ್ಸೋದು ಏನೋ ಒಂದು ಮಾಡಿ ಲೇಡೀಸ್ ಅವ್ರೆ ಪಾಪ ಹ್ಯಾಂಡಿಕ್ಯಾಪ್ಸ್ ಲೇಡಿ ಅವರು ಸೆಂಟರ್ ಸೀಟ್ ಸಿಕ್ಕಾಕೊಂಡು ಗೊತ್ತಾ. ಇನ್ನು ಸ್ವಲ್ಪ ನಿಮ್ಮ ಹತ್ರ ಕೀ ಇರೋದಾ? ತೋಡ್ತವಮ್ಮನ ಇಂಡಿಗೋ
ఉన్నాడు నేను వస్తే ఇక్కడ లైట్ ಹಾಕಪ್ಪ ಇಲ್ಲ ಗಾಡಿ ಕ್ಲೀನ್ అయిపోయింది ಅಥವಾ ಗಾಡಿ ಇಂಜನ್ ಅದು ಕಳಿಸಿದೆ ಆ ಗಾಡಿ ಟೂ ವೀಲರ್ ಗಣ ನಿಲ್ಸ್ಬೇಕು. ನಡ್ರಿ ನೀವು ಆದ ತಕ್ಷಣ ಓಡೋಗೋದಲ್ಲ, ಅಲ್ಲೇ ನಿಲ್ಸ್ಬೇಕು. ಆಮೇಲೆ ತೋರಿಸ್ಬೇಕು. ಆಮೇಲೆ ನಿನ್ ತೊಂದರೆ ಏನಿದೆ ಹೇಳ್ಕೋಬೇಕು. ಸಡನ್ ಆಗಿ ನೀನ್ ಗುದ್ಕೊಂಡು ಹೊರಟೋಗ್ಬಿಟ್ರೆ ಅಕಸ್ಮಾತ್ತಾಗಿ ಅವ್ರಿಗೆ ಹೆಂಗ್ ಗೊತ್ತಾಗೋದು? ಯಾವಾಗಲೇ ವಾಹನ ಯಾವಾಗ್ಲಾನ ಆಕ್ಸಿಡೆಂಟ್ ಆಗಲಿ ಎಲ್ಲಿದೆಯೋ ಅಲ್ಲೇ ಪಕ್ಕದಲ್ಲಿ ನಿಲ್ಸ್ಬಿಟ್ಟು ಅವ್ರಿಗೇನು ಉಪಚಾರ ಕೊಡ್ಸೋದು ಏನೋ ಒಂದು ಮಾಡಿ ಕಾಲು ಮುರಿದೋಗಿದೆ ಸರ್, ಕಾಲು ಮುರಿದೋಗಿದೆ. ಲೇಡೀಸ್ ಅವ್ರೆ ಪಾಪ ಹ್ಯಾಂಡಿಕ್ಯಾಪ್ ಲೇಡಿ ಅವರು ಸೆಂಟರ್ ಸೀಟ್ ಸಿಕ್ಕಾಕೊಂಡು ಗೊತ್ತಾ ಇನ್ ಸ್ವಲ್ಪ